ಹಲೋ ಸ್ನೇಹಿತರೆ, ಸ್ವಾಗತ ಮತ್ತೊಂದು ವಿಡಿಯೋಗೆ. ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರೋಂಥ ಸುದ್ದಿ ಬಾಹುಬಲಿ 3. ನಿಜಕ್ಕೂ ಬಾಹುಬಲಿ 3 ಬರುತ್ತಾ? ಪ್ರಭಾಸ್ ಅವರು ಕೊಟ್ಟ ಹಿಂಟ್ ಯಾವುದು? ಬಾಹುಬಲಿ 3 ನೋಡೋಕ್ಕೆ ನೀವು ರೆಡಿನಾ? ಇತ್ತೀಚೆಗಷ್ಟೇ ಜೂನ್ 26, 2026 ನೆಟ್ಫ್ಲಿಕ್ಸ್ನಲ್ಲಿ ಬಾಹುಬಲಿ ದ ಟಾರ್ಚ್ ಬೇರರ್ ಎಂಬ ಎಪಿಸೋಡ್ಗಳು ರಿಲೀಸ್ ಆದವು. ಬಾಹುಬಲಿಯ ಮುಖ್ಯ ಪಾತ್ರದಲ್ಲಿದ್ದಂತಹ ಪ್ರಭಾಸ್ ಅವರು, ರಾಣಾ ಅವರು, ಅನುಷ್ಕಾ ಅವರು ಬಾಹುಬಲಿ ಸಿನಿಮಾ ಬಗ್ಗೆ ಅವರು ಪಟ್ಟಂಥ ಕಷ್ಟ, ಶೂಟಿಂಗ್ ಹಿಂದಿನ ಕಷ್ಟ ಏನು ಅಂತಂದು ಎಲ್ಲ ನೆನೆಸ್ಕೊಂಡು మాట్లాడుతూ ఇద్దరు. అದ್ರ వీడియో ఇల్లిదే ನೋಡಿ. అంటే ఇది మీ అందరికి చెప్పొచ్చో లేదో తెలియదు. చెప్తే సరే రాజమౌళి గారు లేరు కాబట్టి, శోభు గారు లేరు కాబట్టి ఏదో పడితే అది చెప్పేస్తున్నా. అండ్ ద వరల్డ్ ఇస్ నాట్ రెడీ యెట్, బట్ దే విల్ బి బాహుబలి. కరెక్ట్. ನೋಡಿದ್ರಲ್ಲ ಸ್ನೇಹಿತರೆ, ಸಿನಿಮಾ ಬರುತ್ತಂತನೇ ಹೋಪ್ ಕ್ರಿಯೇಟ್ ಆಗುತ್ತೆ. ಬಾಹುಬಲಿ ಡೈರೆಕ್ಟರ್ ಆಯಿತು, ಪ್ರೊಡ್ಯೂಸರ್ ಆಯಿತು, ಅವ್ರ ಕಡೆಯಿಂದ ಇನ್ನೇನು ಅಫಿಷಿಯಲ್ಗಂತೂ ಅಪ್ಡೇಟ್ ಬಂದಿಲ್ಲ. ಅದು ಬಂದಾದಮೇಲೆ ಕನ್ಫರ್ಮೇಷನ್ ಆಗುತ್ತೆ ಇದು ನಿಜ ಅಂತ. ನಮ್ಮ ಮೈಂಡಲ್ಲಿ ಕೊರಿತಾ ಇರುತ್ತೆ ಇದು ಬರುತ್ತಾ ಇಲ್ವಾ ಅಂತ. ಇದನ್ನಂತೂ ಕಾದು ನೋಡಬೇಕಾಗಿದೆ. ನಾನು ಕಾಯ್ತಾ ಇದ್ದೀನಿ ಅಪ್ಡೇಟ್ ಕೊಡ್ತಾರೆ ಅಂತ. ಒಂದು ವೇಳೆ ಬರುತ್ತೆ ಅಂತ ಕನ್ಫರ್ಮ್ ಆದರೂ ಸಹ ಈಗಿರುವ ರಾಜಮೌಳಿ ಅವ್ರ ಹತ್ರ ಇರೋ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆದಮೇಲೆ ಪ್ರಭಾಸ್ ಅವರು ಕೂಡ ಈಗ ಸಾಲು ಮೂವಿಗಳು ಒಪ್ಕೊಂಡು ಅವರು ಬ್ಯುಸಿಯಾಗಿದ್ದಾರೆ. ಈ ಹಿಂದೆ ಎಸ್ ರಾಜಮೌಳಿ ಅವರು ಹೇಳಿದಂತೆ ಬಾಹುಬಲಿ 2ಕ್ಕೆ ಮುಗಿಯುವುದಿಲ್ಲ. ಮಹೇಂದ್ರ ಬಾಹುಬಲಿ ಹಾಗೂ ಶಿವಗಾಮಿ ಸುತ್ತ ನೂರಾರು ಕಥೆಗಳಿವೆ. ಅದಕ್ಕೆ ತಕ್ಕ ಕಥಾ ವಾಸ್ತು ಸಿಕ್ಕಾಗ ಪಾರ್ಟ್ 3 ಮಾಡಲಾಗುವುದು ಅಂತ ಹೇಳಿದರು. ಪ್ರಭಾಸ್ ಅವರು ಒಂದು ವೇಳೆ ಬಾಹುಬಲಿ ಅನೌನ್ಸ್ಮೆಂಟ್ ಆದರೂ ಸಹ ಅವರಲ್ಲಿರುವಂಥ ಪ್ರಾಜೆಕ್ಟ್ಗಳು ಕಲ್ಕಿ, ಸಾಲರ್ 2, ಸ್ಪಿರಿಟ್ ಈ ಸಿನಿಮಾಗಳೆಲ್ಲ ಮುಗಿಬೇಕಂದ್ರೆ 2-3 ವರ್ಷ ಟೈಮ್ ಹಿಡಿಯುತ್ತೆ. ಯಾವಾಗ ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೋ ಕಾದು ನೋಡೋಣ.